ಬೆಂಗಳೂರಿನಲ್ಲಿ ಪಟಾಕಿ ಸಿಡಿತಕ್ಕೆ ಸಂಬಂಧಪಟ್ಟಂತೆ ಗಾಯಾಳುಗಳ ಸಂಖ್ಯೆ 250ಕ್ಕೆ ಏರಿಕೆಯಾಗಿದೆ. ಪಟಾಕಿ ಸಂಭ್ರಮ ಹಲವರ ನೋವಿಗೆ ಕಾರಣ ಆಯಿತು. ಪಟಾಕಿಗಳಿಂದ 250ಕ್ಕೂ ಹೆಚ್ಚು ಮಂದಿಯ ಕಣ್ಣಿಗೆ ಗಾಯ ಆಗಿದೆ. ನಾರಾಯಣ ನೇತ್ರಾಲಯವೊಂದರಲ್ಲೇ 90 ಜನರಿಗೆ ಚಿಕಿತ್ಸೆ ಕೊಡಲಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 37, ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ 35 ಮಂದಿ ಚಿಕಿತ್ಸೆಯನ್ನು ಪಡೆದಿದ್ದು, ಪ್ರಭಾ ಕಣ್ಣಿನ ಆಸ್ಪತ್ರೆಯಲ್ಲಿ 13, ಮೋದಿ ಆಸ್ಪತ್ರೆಯಲ್ಲಿ 4, ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯಲ್ಲಿ 4ರಿಗೆ ಚಿಕಿತ್ಸೆಯನ್ನ ನೀಡಲಾಗಿದೆ. ಪಟಾಕಿ ಸಂಭ್ರಮದಲ್ಲಿ ಭಾಗಿಯಾಗಿದ್ರು, ಪಟಾಕಿ ಹೊಡೆಯುವಂಥವರು, ಪಟಾಕಿ ಹೊಡಿತಾ ಇದ್ದನ್ನ ನೋಡ್ತಾ ಇದ್ದವರು ಹಲವರಿಗೆ ಕಣ್ಣಿಗೆ ಗಾಯ ಆಗಿದ್ರು. ಸುಮಾರು 250 ಮಂದಿ ಚಿಕಿತ್ಸೆಗೊಳಪಟ್ಟಿದ್ದಾರೆ. ಬಹಳ ಗಂಭೀರವಾಗಿ ಕೆಲವರು ಗಾಯಗೊಂಡಿದ್ರು, ಸರ್ಜರಿಯನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಸಂಪೂರ್ಣವಾಗಿ ಕಣ್ಣನ್ನು ಕಳೆದುಕೊಂಡಂತಹ ದುರದೃಷ್ಟವಂತರು ಕೂಡ ಇದ್ದಾರೆ. ಪಟಾಕಿ ತಂದಂತಹ ಆಪತ್ತಿದು. ದೀಪಾವಳಿಯ ಸಂಭ್ರಮದಲ್ಲಿ ಕಾಳಜಿಯಿಂದ ಪಟಾಕಿ ಹೊಡಿಬೇಕಿತ್ತು. ಇನ್ನು ಕೆಲವರು ತಾವು ಪಟಾಕಿ ಹೊಡೆಯೋದನ್ನು ಬೇರೆಯವರಿಗೆ ಅಪಾಯ ಆಗ್ಬೋದು ಅನ್ನೋದನ್ನು ಊಹಿಸೋದೂ ಇಲ್ಲ. ಅದರ ಪರಿಣಾಮವಾಗಿ ದಾರಿಲಿ ಹೋಗ್ತಾ ಇದ್ದಂಥವರು ಕೂಡ ಕಣ್ಣಿಗೆ ಗಾಯ ಮಾಡ್ಕೊಂಡಿದ್ದಾರೆ. ನೋಡ್ತಾ ನಿಂತಹ ಹಲವು ಮಕ್ಕಳು ಗಾಯಗೊಂಡಿದ್ದಾರೆ. ಈ ರೀತಿ 250ಕ್ಕೂ ಅಧಿಕ ಮಂದಿ ಪಟಾಕಿ ಸಿಡಿತದಿಂದಾಗಿ ಗಾಯಗೊಂಡಿದ್ದಾರೆ. ಹೆಚ್ಚು ಮಂದಿಗೆ ಕಣ್ಣಿಗೆ ಗಾಯ ಆಗಿರೋದು.